ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮಂಡೇ ಮಾರ್ನಿಂಗ್. ನಾವಿವತ್ತು 3:30ಗೆಲ್ಲ ಎದ್ದು ಇವತ್ತು ನನ್ನ ಹಸ್ಬೆಂಡ್ನ ಸಬ್ಬರ್ಗೆ ಡ್ರಾಪ್ ಮಾಡಬೇಕಾಗಿತ್ತು. ಬಿಕಾಸ್ ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರ್ ಹೋಗ್ತಿದ್ದೆ, ಬಟ್ 2 ಡೇಸ್ ಬಿಟ್ಟು ಮತ್ತೆ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರೋದ್ರಿಂದ ಅವತ್ತು ಅವರೊಬ್ಬರೇ ಹೋದರು. ಹಾಗೆ ನನಗೆ ಅವತ್ತು ಮಂಡೇ ಆಗಿರೋದ್ರಿಂದ ಮಂಡೇ ನನಗೆ ಚೆಕಪ್ ಇತ್ತು. ಅವತ್ತು ಗ್ಲೂಕೋಸ್ ಟೆಸ್ಟ್ ಬೇರೆ ಇತ್ತು. ಸೊ ಫಾಸ್ಟಿಂಗ್ ಇರಬೇಕಿತ್ತು. ಬಿಫೋರ್ ಫುಡ್ ಆ್ಯಂಡ್ ಆಫ್ಟರ್ ಫುಡ್ 2 ಟೆಸ್ಟ್ ಇತ್ತು, ಗ್ಲೂಕೋಸ್ ಟೆಸ್ಟ್. ಹಾಗಾಗಿ ನಾನು ಅವತ್ತು ಅಲ್ಲೇ ಉಳ್ಕೊಂಡೆ, ಮೈಸೂರಲ್ಲೇ. ಅವ್ರನ್ನ ಬಿಟ್ಟು ಬರ್ತಾ ನಾನು ಕಾರ್ ಓಡಿಸ್ಕೊಂಡು ಬಂದಿದ್ದು ಶೂಟ್ ಮಾಡೋಕ್ಕಾಗಲಿಲ್ಲ. ಜೊತೇಲಿ ಅಮ್ಮನೂ ಇರ್ತಾರೆ, ಬಟ್ ಕತ್ಲಲ್ಲಿ ಏನು ಶೂಟ್ ಮಾಡೋದು ಅಂತ ಹೇಳಿ ಶೂಟ್ ಮಾಡಿಸ್ಕೊಳ್ಳಲಿಲ್ಲ ನಾನು. ವಾಪಸ್ ಬರುವಾಗ ಒಂದು ಮೈಸೂರು ವ್ಯೂ ಇರುತ್ತಲ್ಲ, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಎಂಜಾಯ್ ಮಾಡ್ತೀನಿ ತುಂಬ. ಇನ್ನು ವಾಪಸ್ ಬರೋ ಅಷ್ಟರೊಳಗೆ 5:30 ಆಗಿತ್ತು. 5:30 ಮತ್ತು ಇನ್ನೊಂದು ಹಾಫ್ ಆನ್ ಅವರ್ ಸ್ವಲ್ಪ ಹಂಗೆ ಓಡಾಡಿಕೊಂಡು ಚಾರ್ಲಿನ ಒಂದು ರೌಂಡ್ ಆಚೆ ಕರ್ಕೊಂಡೋಗಿ ಬಂದು ನಾನು ರೆಡಿ ಆಗ್ತಾಯಿದ್ದೆ. ನನಗೆ ತುಂಬ ಕೋಲ್ಡ್ ಆಗ್ತಾ ಇರುತ್ತೆ, ಹಾಗಾಗಿ ಅಲ್ಲಲ್ಲೇ ಡ್ರೈ ಮಾಡ್ಕೊತೀನಿ. ಅಫ್ಕೋರ್ಸ್ ಹೀಟ್ ಮಾಡ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ, ಬಟ್ ಸ್ಟಿಲ್ ನನಗೆ ಸೈನಸ್ ಬಾಡಿ ಅಂದರೆ ಲೈಕ್ ಕೋಲ್ಡ್ ಬಾಡಿ, ತುಂಬ ಬೇಗ ಸೈನಸ್ ಬಂದ್ಬಿಡುತ್ತೆ ನನಗೆ. ಹಾಗಾಗಿ ಹೀಟ್ ಮಾಡ್ಕೊತೀನಿ. ಮಧ್ಯದಲ್ಲಿ ನಮ್ಮ ಅಕ್ಕ 1-2 ಔಟ್ಫಿಟ್ ಚೇಂಜ್ ಮಾಡಿ ಟ್ರೈ ಮಾಡ್ತಾಯಿದ್ಲು, ಕೇಳ್ತಾಯಿದ್ಲು ಹೇಗಿದೆ ಅಂತ. ಕೊನೆಗೆ ಇದೊಂದು ಔಟ್ಫಿಟ್ ಹಾಕ್ಕೊಂಡು ಬಂದಳು. ಅದು ಬಿಟ್ಟರೆ ನಾವು ಇಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅಂದರೆ ಮಾಮೂಲಿ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾನು ಬ್ಯಾಂಗ್ಳೂರಿಂದ ಮೈಸೂರಿಗೆ ಕ್ಯಾರಿ ಮಾಡೋದೇ ಒಂದು ವೆರಿ ಫ್ಯೂ ಕಾಸ್ಮೆಟಿಕ್ಸ್. ಅದು ನನಗೇನು ಡೈಲಿ ಎಸೆನ್ಷಿಯಲ್ಸ್ ಏನಿರುತ್ತೆ ಅಷ್ಟು ಮಾತ್ರ ಕ್ಯಾರಿ ಮಾಡ್ತೀನಿ. ಇನ್ನು ಆಲ್ಮೋಸ್ಟ್ ಮೈಸೂರಲ್ಲೂ ಇರುತ್ತೆ, ಬ್ಯಾಂಗ್ಳೂರಲ್ಲೂ ಇರುತ್ತೆ, ಬಟ್ ಬ್ಯಾಗಲ್ಲಿ ಏನಿರುತ್ತೆ ಅಷ್ಟೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ನೀವು, ಮತ್ತೆ ನಮ್ಮ ಅಕ್ಕ ಬೇರೆ ಔಟ್ಫಿಟ್ ಹಾಕ್ಕೊಂಡ್ಬಂದ್ಲು. ಸೊ ಆಲ್ಮೋಸ್ಟ್ 3 ಔಟ್ಫಿಟ್ ಚೇಂಜ್ ಮಾಡಿದ್ದಾಳೆ ಅವತ್ತು. ಬಟ್ ನಂಗೆ ಅವತ್ತು 7ಗೆ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು, ಬಟ್ ಸ್ಟಿಲ್ ನಮಗೆ 7ಗೆ ಹೋಗೋಕ್ಕಾಗಲಿಲ್ಲ. 8 o'clock ಹೋದ್ವಿ. ವಾಪಸ್ ಬಂದಮೇಲೆ ಚಾರ್ಲಿನ ರೌಂಡ್ ಕರ್ಕೊಂಡು ಬಂದಿದ್ದೀವಿ. ತೋರಿಸ್ಬಾರ್ದಿತ್ತು ಕಣೆ. 1 ಪೀಸ್ ಕೊಟ್ಬಿಡು ಹೋಗ್ಲಿ. 1 ಪೀಸ್ ಕೊಡು, ಮಾಡ್ಬಿಟ್ಟು ಬರ್ತಾನೆ. ಆಯಿತು ಅಷ್ಟೇ. ಇಲ್ಲ ಹಿಂಗೆ ಕೊಡಲ್ಲ ನಾನು, ಹಿಂಗೆ ಮುಗೀತು ನನ್ನ ಕೈಲಿಲ್ಲ. ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು ಅಂತ ನಮ್ಮ ಅಕ್ಕ ಅವತ್ತು ನಮ್ಮನೇಲೇ ಸ್ಟೇ ಮಾಡಿದ್ಲು. ಬಟ್ ನನಗೆ ಅವತ್ತು ಹಾಸ್ಪಿಟಲ್ಗೆ ಹೋಗೋಕ್ಕೆ ಮೂಡೇ ಇರಲಿಲ್ಲ. ಬಿಕಾಸ್ ಆಲ್ರೆಡಿ ಹಸ್ವಾಗ್ತಾಯಿತ್ತು ನನಗೆ. ನನ್ನ ಹಸ್ಬೆಂಡನ್ನ ಬಿಟ್ಟು ವಾಪಸ್ ಮನೆಗೆ ಬರೋದ್ರೊಳಗೆ ತುಂಬ ಹಸ್ವಾಗ್ತಾಯಿತ್ತು. ಬಟ್ ನೀರು ಬಿಟ್ಟು ಬೇರೆ ಏನೂ ಕುಡಿಯೋ ಹಾಗಿರಲಿಲ್ಲ, ತಿನ್ನೋ ಹಾಗಿರಲಿಲ್ಲ. ಇಲ್ಲ ಅಂದಿದ್ರೆ ಮತ್ತೆ ಇನ್ನೊಂದು ದಿವಸ ಅದಕ್ಕೆ ಅಂತ ನಾನು ಬ್ಯಾಂಗ್ಳೂರಿಂದ ಬರಬೇಕು. ಸೊ ಹಾಗಾಗಿ ಅವತ್ತೇನೋ ಸ್ವಲ್ಪ ಗಟ್ಟಿ ಮನ್ಸು ಮಾಡಿ ಹೋಗಿದ್ದಾಯಿತು. ನಾನು, ಅಮ್ಮ, ಅಕ್ಕ ಇದ್ದರೆ ಒಳ್ಳೆ ಕಂಪ್ಯಾನಿಯನ್ಸ್ ಆಗಿರ್ತೀವಿ. ಫೈನಲಿ ಹಾಸ್ಪಿಟಲ್ ಹತ್ತತ್ರ ರೀಚ್ ಆದ್ವಿ. ನಾನು ತೋರಿಸ್ತಾ ಇರೋದು ವಿಜಯನಗರ್ ಅಲ್ಲಿರೋ ಕಾಂಗ್ರೋ ಕೇರ್ ಅನ್ನೋ ಒಂದು ವುಮೆನ್ ಆ್ಯಂಡ್ ಚಿಲ್ಡ್ರನ್ ಹಾಸ್ಪಿಟಲ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಇಲ್ಲ, ಅವನಿದ್ದಾನೆ ಬಿಟ್ಟು ಬಡ್ಕೋತ ಬಿಟ್ಟಿಗೆ ಏನಾರು ಆಗೋಗ್ಬಿಟ್ಟಿದೆ ನಾ ಮನೆ ಅಂದರೆ. ಬ್ರೇಕ್ಫಾಸ್ಟ್ ಮಾಡೋದಿಲ್ಲ. 2 hours ತನಕ ಗ್ಲೂಕೋಸ್ ಕೊಡ್ತೀವಿ. ಗ್ಲೂಕೋಸ್ ವಾಟ್ರಲ್ಲೇ ಅಷ್ಟು ರೆಡಿ ಮಾಡಿ.
ಫಸ್ಟ್ ರೌಂಡ್ ಬ್ಲಡ್ ಕೊಟ್ಟಾದಮೇಲೆ 2 ಅವರ್ಸ್ ವೆಯ್ಟ್ ಮಾಡಬೇಕಾಗಿತ್ತು. ಅಲ್ಲಿವರೆಗೂ ನನಗೆ ಗ್ಲೂಕೋಸ್ ವಾಟರ್ ಕೊಟ್ಟಿದ್ದರು ಅವರು. ಬಟ್ ಅದು ತುಂಬ ಕುಡಿಯೋಕ್ಕೆ ಕಷ್ಟ ಆಯಿತು ಅಂತ ಹೇಳಿದೆ ಆಗಲೇ. ಅದನ್ನು ಹೇಗೋ ಕುಡಿದು ನಮ್ಮಮ್ಮ, ಅಕ್ಕ ಎಲ್ಲ ಕಾಫಿ ಕುಡಿಬೇಕು ಅಂತ ಕ್ಯಾಂಟೀನ್ಗೆ ಹೋಗಿ ಅಲ್ಲಿ ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ ವೆಯ್ಟ್ ಮಾಡಿ ಗ್ಲೂಕೋಸ್ ಕುಡ್ದಾದ್ಮೇಲೆ ನಂಗೆ ಕೂತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಅಲ್ಲಿ ತುಂಬ ಹಿಂಸೆ ಆಗ್ತಾಯಿತ್ತು. ಸೊ ಮೈಂಡನ್ನ ಡೈವರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಹಾಗೆ ಡ್ರೈವ್ ಬಂದ್ವಿ. 10 ಹಂಗೆ ಹಾಸ್ಪಿಟಲಿಗೆ ಮತ್ತೆ ಹೋದ್ರಾಯ್ತು ಅಂತ. ಸೊ ಅಲ್ಲಿವರೆಗೂ ನಮ್ಮ ಅಕ್ಕ ನಿಂಗೆ ಏನು ತೋರಿಸೋದು ಅಂತ ಹೇಳಿ ಅಲ್ಲೇ ಇದ್ದಂಥ ಆರ್ ಕೆ ನಾರಾಯಣ್ಸ್ ಹೌಸ್ನ ತೋರಿಸ್ತೀನಿ ಬಾ ಹೊರಗಡೆಯಿಂದನೇ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋದ್ಲು. ನಂಗೆ ತುಂಬ ಖುಷಿ ಆಯಿತು. ಬಿಕಾಸ್ ನಾನು ಡಿಗ್ರಿ ಮಾಡುವಾಗ ಇವ್ರದ್ದೊಂದು ದಿ ಗೈಡ್ ಅನ್ನೋ ಒಂದು ನಾವೆಲ್ ಓದಿದ್ದೆ. ಸೊ ಇವತ್ತು ಅವ್ರ ಮನೆ ನೋಡಿ ತುಂಬ ಖುಷಿಯಾಗಿದೆ. ಎಲ್ಲ ಕಡೆ ರೌಂಡ್ ಹಾಕ್ಕೊಂಡು ವಾಪಸ್ 10 ಇನ್ನೊಂದು 5 ಮಿನಿಟ್ಸ್ ಇದೆ ಅನ್ನುವಾಗ ಸೆಕೆಂಡ್ ರೌಂಡ್ ಬ್ಲಡ್ ಕೊಡಕ್ಕೆ ಬಂದೆ. ಸೊ ಅವಾಗ ಸ್ವಲ್ಪ ಜಾಸ್ತಿ ಗಟ್ಟಿ ಮನಸ್ಸು ಮಾಡ್ಕೊಂಡಿದ್ದೆ. ಇದು ಲಾಸ್ಟ್ ರೌಂಡು, ಇದಾಗೋದ್ರೆ ಏನಾದರೂ ತಿಂದ್ಕೊಳ್ಬೋದು ಅಂತ ಹೇಳಿ. ಸೊ ಬ್ಲಡ್ ಕೊಡುವಾಗ ಸ್ವಲ್ಪ ನೋವಾಗಿತ್ತು. ಫಸ್ಟು ಬ್ಲಡ್ ತೊಗೊಂಡವರು ಯಾಕೋ ಗೊತ್ತಿಲ್ಲ, ಅದು 3-4 ಡೇಸ್ ಬ್ಲಡ್ ಕ್ಲಾಟ್ ಆಗಿಬಿಟ್ಟಿತ್ತು ನನಗೆ ಅಲ್ಲಿ. ಬಟ್ ಸೆಕೆಂಡ್ ರೌಂಡ್ ಇವ್ರು ತೊಗೊಂಡಿದ್ದು, ಲೇಡಿ ನರ್ಸ್ ತೊಗೊಂಡಿದ್ದು ತುಂಬ ಚೆನ್ನಾಗಿ ತೊಗೊಂಡ್ರು ಅವರು. ಅದೇನು ಗೊತ್ತಾಗಲಿಲ್ಲ. ಬಟ್ ಸ್ಟಿಲ್ ಆವಾಗ ಆ ಪ್ರೆಸೆಂಟ್ ಸಿಚುವೇಷನಲ್ಲಿ ನೋವಾಗುತ್ತೆ. ಬಟ್ ಸ್ಟಿಲ್ ನನಗೆ ಆ ಬ್ಲಡ್ ನೋಡಿದ್ರೇ ತಲೆ ಎಲ್ಲ ಒಂಥರ ಗಿರ್ ಅನ್ನುತ್ತೆ. ಸೊ ಹಾಗಾಗಿ ನಂಗೆ ಇದೊಂಥರ ಟಫ್ ಸಿಚುವೇಷನ್ ಅಂತ ಹೇಳ್ಬೋದು. ಸೆಕೆಂಡ್ ರೌಂಡು ಬ್ಲಡ್ ಕೊಟ್ಟಾಯಿತು. ಕ್ಯಾಂಟೀನಲ್ಲಿ ತಿಂಡಿನೂ ಮಾಡ್ಕೊಂಡ್ವಿ. ತಿಂಡಿ ತಿಂದ್ಕೊಂಡು 2-3 ಅವರ್ಸ್ ವೆಯ್ಟ್ ಮಾಡಬೇಕಾಗಿತ್ತು. ರಿಪೋರ್ಟ್ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಹಾಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗಿತ್ತು. ರಿಪೋರ್ಟ್ ತೋರಿಸ್ಬೇಕಾಗಿತ್ತು. ಸೊ ಇದೇ ಟೈಮ್ ಗ್ಯಾಪಲ್ಲಿ ನಾವು ಅಲ್ಲೇ ಇದ್ದಂತಹ ವಿಶಾಲ್ ಮಾರ್ಟ್ಗೆ ವಿಸಿಟ್ ಮಾಡಿದ್ವಿ. ಬಟ್ ಏನೂ ತೊಗೋಬೇಕು ಅಂತ ಹೋಗಿರಲಿಲ್ಲ. ಜಸ್ಟ್ ವಿಂಡೋ ಶಾಪಿಂಗ್ ಅಂತ ಹೋಗಿದ್ವಿ. ಬಟ್ ಸಿನ್ಸ್ ಮನೆ ಹೊಸದು ಚೇಂಜ್ ಮಾಡ್ತಾ ಇದ್ದೀವಿ, ಹಾಗಾಗಿ ಹೊಸ ಬೆಡ್ಶೀಟ್ಸು ಹಾಗೆ ಡೋರ್ ಮ್ಯಾಟ್ಸು ಆ ಥರ ಎಲ್ಲ ಶಾಪ್ ಮಾಡ್ಕೊಂಡು ಬಂದಂಗೆ ಆಯಿತು. ಇನ್ ಬಿಟ್ವೀನಲ್ಲಿ ಬಟ್ಟೆಗಳ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದ್ವು. ಬಟ್ ನಾನು ಇವಾಗೇನು ಶಾಪ್ ಮಾಡೋಕ್ಕೆ ಹೋಗಲಿಲ್ಲ. ಸಿನ್ಸ್ ಪ್ರೆಗ್ನೆಂಟ್ ಇರೋದ್ರಿಂದ ಈಗ ಶಾಪ್ ಮಾಡಿದ್ರೆ ವೇಸ್ಟು. ಸೊ ಡೆಲಿವರಿ ಆದಮೇಲೆ ದಪ್ಪ ಆಗ್ತೀನೋ ಸಣ್ಣ ಆಗ್ತೀನೋ ಅದೆಲ್ಲ ನೋಡಿಕೊಂಡು ಬಟ್ಟೆ ಶಾಪ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ಟೆ ಏನೂ ಶಾಪ್ ಮಾಡಲಿಲ್ಲ. ಬಟ್ ಹಾಗೆ ಏನು ಚೆನ್ನಾಗಿತ್ತು ಅಷ್ಟೇ, ವಿಂಡೋ ಶಾಪಿಂಗ್ ಮಾಡಿಕೊಂಡು ಸೆಕೆಂಡ್ ಫ್ಲೋರ್ಗೆ ಹೋದ್ವಿ. ಸೆಕೆಂಡ್ ಫ್ಲೋರಲ್ಲಿ ಡೋರ್ ಮ್ಯಾಟ್, ಪಿಲ್ಲೋ ಕವರ್ ಹಾಗೆ ಬೆಡ್ಶೀಟ್ಸ್ ತೊಗೊಂಡ್ವಿ. ಕಿಂಗ್ ಸೈಜ್ ಬೆಡ್ಶೀಟ್ ತುಂಬ ಆಫರಲ್ಲಿತ್ತು. ತುಂಬ ಚೆನ್ನಾಗಿತ್ತು. ಬೈ ಒನ್ ಗೆಟ್ ಒನ್ ಇತ್ತು. ಆ್ಯಂಡ್ ಸೈಜು ಕೂಡ ಕಿಂಗ್ ಸೈಜೇ ಇದೆ. ಸಮ್ಟೈಮ್ಸ್ ಇರೋದಿಲ್ಲ ಕಿಂಗ್ ಸೈಜ್ ಅಂತ ಹೇಳಿರ್ತಾರೆ. ಬಟ್ ಅಲ್ಲಿ ಬರೀ ಡಬಲ್ ಕಾಟ್ಗೆ ಹಾಕೋ ಅಷ್ಟೇ ಇರುತ್ತೆ. ಶಾಪಿಂಗ್ ಮಾಡಿಕೊಂಡು ವಾಪಸ್ ಹಾಸ್ಪಿಟಲ್ಗೆ ಹೋದ್ವಿ. ರಿಪೋರ್ಟ್ ಕೇಳ್ಕೊಳ್ಳೋಣ, ಟೈಮ್ ಆಯಿತು ಅಂತ. ಬಟ್ ರಿಪೋರ್ಟ್ ಬರೋಕ್ಕೆ ಇನ್ನೂ 4 ಅವರ್ಸ್ ಆಗುತ್ತೆ ಅಂತ ಆವಾಗ ಹೇಳಿದ್ರು. ಸೊ ನಂಗೆ ಲಿಟ್ರಲಿ ಇವತ್ತು ಕಾಯೋಕ್ಕಾಗಲ್ಲ. 4 ಗಂಟೆಗೆ ಎದ್ದಿದ್ದೀನಿ. ಹಸ್ಕೊಂಡು ಬೇರೆ ಇದ್ದೆ. ತುಂಬ ಲೇಟಾಗಿ ತಿಂಡಿ ತಿಂದಿದ್ದರಿಂದ ತುಂಬ ಟಯರ್ಡ್ ಆಗಿತ್ತು. ತುಂಬ ಸುಸ್ತಾಗ್ತಿತ್ತು. ತುಂಬ ನಿದ್ದೆ ಬರ್ತಿತ್ತು. ಇನ್ಫ್ಯಾಕ್ಟ್ 4ಗೆ ಎದ್ದಿರೋದ್ರಿಂದ. ಹಾಗಾಗಿ ಮನೆಗೆ ಹೋಗಿ ಫಸ್ಟು ರೆಸ್ಟ್ ಮಾಡಿದ್ದಾಯಿತು ಅವತ್ತು. ನಾನು ಇನ್ನೊಂದು 3-4 ಡೇಸ್ ಬಿಟ್ಟು ಬಂದು ತೋರಿಸ್ಕೊಳ್ತೀನಿ. ಆ ವೀಕ್ ನಮ್ಮ ಮನೆ ಶಿಫ್ಟಿಂಗ್ ಮತ್ತು ಪೂಜೆ ಎಲ್ಲ ಇರೋದ್ರಿಂದ ಆ ವೀಕ್ ಮೈಸೂರಲ್ಲೇ ಇರ್ತೀನಲ್ಲ ಅಂಥೇಳಿ ಫ್ರೈಡೇನೂ ತೋರಿಸ್ಲಿಲ್ಲ. ನಾನು ಸ್ಯಾಟರ್ಡೇ ವಾಪಸ್ ಕನ್ಸಲ್ಟ್ ಮಾಡಿದೆ ಡಾಕ್ಟರ್ನ. ವಾಪಸ್ ಬರ್ತಾ ನಾನೇ ಡ್ರೈವ್ ಮಾಡ್ಕೊಂಡ್ಬಂದೆ. ಬಿಕಾಸ್ ಐ ರಿಯಲಿ ವಾಂಟೆಡ್ ಟು ಡ್ರೈವ್. ನನಗೆ ಡ್ರೈವಿಂಗ್ ನಾನು ಬಿಫೋರ್ ಕಾಲೇಜ್ ಡೇಸಲ್ಲೆಲ್ಲ ತುಂಬ ಡ್ರೈವ್ ಮಾಡ್ತಿದ್ದೆ. ಮದುವೆ ಆದಮೇಲೂ ಸ್ವಲ್ಪ ಡ್ರೈವ್ ಮಾಡ್ತಿದ್ದೆ. ಬಟ್ ಮದುವೆ ಆದಮೇಲೆ ಸ್ವಲ್ಪ ಕಮ್ಮಿನೇ ಆಯಿತು. ಹಸ್ಬೆಂಡ್ ಡ್ರೈವ್ ಮಾಡೋದ್ರಿಂದ ನನಗಷ್ಟು ಚಾನ್ಸ್ ಸಿಗ್ತಿರಲಿಲ್ಲ ಡ್ರೈವ್ ಮಾಡೋಕ್ಕೆ. ಪ್ರೆಗ್ನೆಂಟ್ ಆದಮೇಲಂತೂ ಇನ್ನೂ ಕಮ್ಮಿ ಆಗೋಯಿತು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.